ಎಲ್ರಿಗೂ ಶರಣಾರ್ಥಿಗಳು. ಆತ್ಮೀಯ ಭಕ್ತಿವಂತರೇ, ಭಕ್ತಿ ಬದುಕು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದ್ರೆ, ಶ್ರಾವಣ ಮಾಸದಲ್ಲಿ ಬರುವಂತಹ ಧಾರ್ಮಿಕ ಆಚರಣೆ ಬಗ್ಗೆ, ಯಾವ ದಿನಗಳು ಆಚರಣೆ ಮಾಡಬೇಕು, ಯಾವ ದಿನದಂದು ಯಾವ ವೃತ್ತವನ್ನು ಆಚರಣೆ ಮಾಡಬೇಕು, ಯಾವ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಾವು ನೋಡೋದಾದರೆ, ಮೊದಲಿಗೆ ದಿನಾಂಕ 13/8/2026 ಗುರುವಾರ ಶ್ರಾವಣ ಮಾಸ ಆರಂಭ. ಅವತ್ತಿನಿಂದ ನಮಗೆ ಶ್ರಾವಣ ಮಾಸ ಪ್ರಾರಂಭವಾಗ್ತದೆ ಮತ್ತು ರಾಜಯೋಗ ಕೂಡ ಅವತ್ತಿನಿಂದಲೇ ಪ್ರಾರಂಭವಾಗ್ತದೆ. ಅಂದರೆ ರಾಜಯೋಗ, ಗೃಹ ಪ್ರವೇಶ, ಅಡಿಪಾಯ ಪೂಜೆ, ಬಾಗಿಲು ಕುಂದಿರಿಸೋದು, ರಾಜಯೋಗದಲ್ಲಿ ಮಾಡುತ್ತಂಥ ಸಕಲ ಧಾರ್ಮಿಕ ಕಾರ್ಯಗಳಿಗೂ ಅನುಕೂಲವಾಗಿರುತ್ತೆ ಆ ದಿನದಿಂದ. ಹಾಗೆ 15/8/2026 ಶನಿವಾರ ರೊಟ್ಟಿ ಪಂಚಮಿ ಮತ್ತು ಸಂಪತ್ ಗೌರಿ ವ್ರತ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ದಿನ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಇರುತ್ತದೆ. ಹಾಗೆ 16/8/2026 ಭಾನುವಾರದಂದು ನಾಗ ಚತುರ್ಥಿ, ನಾಗಮೂರ್ತಿಗೆ ಹಾಲು ಎರೆಯುವುದು ಮತ್ತು ದುರ್ವಾ ಗಣಪತಿ ವ್ರತ. 17/8/2026 ಸೋಮವಾರದಂದು ನಾಗರ ಪಂಚಮಿ, ಮೃತ್ತಿಕ ಅಂದರೆ ಮಣ್ಣಿನ ನಾಗದೇವರಿಗೆ ಹಾಲು ಎರೆಯುವುದು, ಪೂಜೆ ಮಾಡುವುದು. ಹುಳಗಂಗಾ ಪೂಜೆ ಕೂಡ ಆ ದಿನದಂದೇ ಇರುತ್ತದೆ. ದಿನಾಂಕ 18/8/2026 ಮಂಗಳವಾರದಂದು ಕರಿಕಟ್ ಅಂಬಲಿ ಅಂತ ವ್ರತ, ಸಿರಿಯಾಳ ವ್ರತ ಮತ್ತು ಮಂಗಳಗೌರಿ ವ್ರತ ಆ ದಿನದಂದು ಪ್ರಾರಂಭ ಮಾಡುವುದು. ಷಷ್ಠಿ ಮಂಗಳಗೌರಿ ವ್ರತ ಈ ದಿನದಂದು ಬಂದಿರುತ್ತದೆ. ಅಂದರೆ ಮಂಗಳಗೌರಿ ವ್ರತವನ್ನು ಯಾರು ಮಾಡಬೇಕೆಂದು ಬಯಸಿದ್ದೀರಿ ಅವರು 18 ತಾರೀಕು ಮಂಗಳವಾರದಂದು ಪ್ರಾರಂಭ ಮಾಡಬೇಕು. ಅಲ್ಲಿಂದ 21/8/2026 ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ನೋಡ್ರಿ, 21/8/2026 ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ವ್ರತ, ಶುಕ್ರವಾರ ವ್ರತ ಕೂಡ ಆ ದಿನದಿಂದ ಆರಂಭ ಮಾಡಬಹುದು. ಮುಂದೆ 25/8/2026 ಮಂಗಳವಾರ ಅಂಗಾರಕ ಜಯಂತಿ, ಮಹಾಪ್ರದೋಷ ಆ ದಿನದಂದು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಮಹಾಪ್ರದೋಷ ಕೂಡ ಇರುತ್ತದೆ. ಅದೇ ರೀತಿಯಾಗಿ ದಿನಾಂಕ 28/8 ಶುಕ್ರವಾರದಂದು ನೂಲು ಹುಣ್ಣಿಮೆ, ರಕ್ಷಾಬಂಧನ, ಸಂಸ್ಕೃತ ದಿನಾಚರಣೆ ಕೂಡ ಆ ದಿನದಂದಿರುತ್ತೆ. ಹಾಗೆ ರಾಜಯೋಗ ಮುಕ್ತಾಯವಾಗುತ್ತದೆ. ಮತ್ತು ಇಷ್ಟು ಕಾರ್ಯಕ್ರಮಗಳು ಶ್ರಾವಣ ಮಾಸದಲ್ಲಿ ಇರುತ್ತವೆ. ಇನ್ನು 4 ಮಂಗಳವಾರ, 4 ಸೋಮವಾರ, 5 ಶುಕ್ರವಾರ ಈ ದಿನದಂದು ಈ ಶ್ರಾವಣ ಮಾಸದಲ್ಲಿ ಬಂದಿರುತ್ತವೆ. ಎಲ್ಲರಿಗೂ ಶರಣಾರ್ಥಿಗಳು ವಂದನೆಗಳು, ನಮಸ್ಕಾರ.